ನಿರ್ಮಾಣಕ್ಕೆ ಆಗ್ರಹಿಸಿ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ನಿವಾಸಿಗಳಿಂದ ಪ್ರತಿಭಟನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಚನೆಯಾಗಿ 17 ವರ್ಷ ಕಳೆದರೂ ಇಂದಿಗೂ ರಸ್ತೆಗಳು ಅಭಿವೃದ್ಧಿ ಕಾಣದೆ ವಾಸಿಸುತ್ತಿರುವ ನಿವಾಸಿಗಳು ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. 2008 ರಿಂದ ಇಲ್ಲಿಯವರೆಗೂ 3 ಜನ ಶಾಸಕರು ಆಯ್ಕೆಯಾಗಿದ್ದು ದೊಡ್ಡ ಬಿದರಕಲ್ಲು ಯಾವುದೇ ಅಭಿವೃದ್ಧಿಯಾಗಿಲ್ಲ. ಅದರಲ್ಲೂ ರಸ್ತೆಗಳಂತೂ ಹೇಳತೀರದು. ಮಳೆಗಾಲ ಬಂದರಂತೂ ಹೆಂಗಸರು ಮಕ್ಕಳು ಮನೆಯಿಂದ ಆಚೆ ಬಂದು ಓಡಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನೆ ಹಮ್ಮಿಕೊಂಡು ಸ್ಥಳೀಯ ಶಾಸಕ ಎಸ್ಟಿ ಸೋಮಶೇಖರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಲೆಕ್ಷನ್ ಆಗೋದಕ್ಕೆ ಮುಂಚೆ 3-4 ತಿಂಗಳು ಮುಂಚೆ ರೋಡ್ ಕಿತ್ತಿರೋದು. ಮುಂಚೆ ರೋಡ್ ಚೆನ್ನಾಗೇ ಇತ್ತು, ಆದ್ರೆ ಅವಾಗಿಂದ ಕಲ್ಸೂರ್ದು ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು. ಅವರ ಮನೆ ಮುಂದಗಡೆ ಮಾತ್ರ ಕ್ಲೀನ್ ಮಾಡ್ಕೊಂತ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ರೋಡು ಕೂಡ ಸರಿಯಾಗಿ ಮಾಡ್ಕೊಡ್ತಾ ಇಲ್ಲ. ಇಲ್ಲಿ ಮಕ್ಕಳು, ಹುಡುಗರು, ಹೆಂಗಸರು ಮಕ್ಕಳೆಲ್ಲ ಬಿದ್ದು ಹೋಗ್ತಾ ಇದ್ದಾರೆ ಗಾಡಿ ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಅಷ್ಟು 3 ವರ್ಷಕ್ಕಿಂತ 2.5 ವರ್ಷ 3 ವರ್ಷ ಆಯಿತು. ಅವಾಗಿಂದ ಇನ್ನೂ ಅಧಿಕಾರಿಗಳು ಇಲ್ಲಿಗೆ ತಲೆನೇ ಹಾಕಿಲ್ಲ ಸರ್. ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ. ನೋಡಿ, ಗಿಡ ಪಡ ಯಾವುದೇ ಹುಳ ಹಪ್ಪಟೆ ಬಂದರೂ ಒಬ್ರಿಗೂ ಕಾಣ್ತಾ ಇಲ್ಲ. ಗಿಡಗಳು ನಾವೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ರಸ್ತೆಯಲ್ಲಿ ಮಳೆ ಬಂದರೂ ಓಡಾಡೋಕ್ಕಾಗ್ತಾ ಇಲ್ಲ. ಜನಗಳು ತುಂಬ ತೊಂದರೆ ಪಡ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ದಯವಿಟ್ಟು ಆದಷ್ಟು ಅಧಿಕಾರಿಗಳಿಗೆ ಸ್ವಲ್ಪ ಥರ ಮಾಡಿ ಆದಷ್ಟು ಬೇಗ ಮಾಡೋಕ್ಕೆ. ಇಲ್ಲ ಅಂದರೆ ನಾವು ಈ ಜಲ್ಲಿನೆಲ್ಲ ತೊಗೊಂಡೋಗಿ BBMP ಆಫೀಸ್ ಮುಂದಗಡೆ ಸುರಿದು ಅಲ್ಲೇ ಧರಣಿ ಕೂರ್ತೀವಿ. ಇದಂತೂ ಸತ್ಯ. ಎಲ್ಲ ಮನವಿ ಸಲ್ಲಿಸಿದ್ದಾರೆ ಸರ್, ಇಲ್ಲೇ ಇದ್ದಾರೆ. ಮನವಿ ಸಲ್ಲಿಸಿರೋದು ಎಲ್ಲ ಇಲ್ಲೇ ಇದ್ದಾರೆ. ಮನವಿ ಸಲ್ಲಿಸಿರೂ ಬರ್ತಾ ಇಲ್ಲ ಅವರು. ಇವತ್ತು ನೆಕ್ಸ್ಟ್ ಟರ್ಮಿಗೆ ಮಾಡ್ತೀವಿ, ಈ ಟರ್ಮಿಗೆ ಆಗಲ್ಲ, ನೆಕ್ಸ್ಟ್ ಟರ್ಮಿಗೆ ಮಾಡ್ತೀವಿ ಅಂತ ಹೇಳ್ತಲೇ ಇದ್ದಾರೆ. ಮನವಿ ಸಲ್ಲಿಸಿರು ಕೂಡ ಯಾರು ಬರ್ತಾ ಇಲ್ಲ. ವರ್ಷದಿಂದ ಏರಿಯಾದಲ್ಲಿದ್ದ ನಾವು ಈ ರೋಡಲ್ಲಿ ಇದಕ್ಕೆ ನಮ್ಮ ರಸ್ತೆಗೆ ರಸ್ತೆ ಇಲ್ಲ ಮತ್ತು ಚರಂಡಿ ಇಲ್ಲ. ಕುಡಿಯೋ ನೀರು ಬಂದ್ಬಿಟ್ಟು CMC ಬರುತ್ತೆ. ಕಾವೇರಿ ವಾಟರ್ ಬಿಟ್ಟಿದ್ದಾರೆ, ಬಟ್ ಪೈಪ್ಲೈನ್ ಎಲ್ಲ ಡ್ಯಾಮೇಜ್ ಇದೆ. ಬಟ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸ್ಥಳೀಯ ಶಾಸಕರಂತ ಈ ಕಡೆ ನೋಡೇ ಇಲ್ಲ. 4 ವರ್ಷದಿಂದ 2 ವರ್ಷದಿಂದ ಎಲೆಕ್ಷನ್ ಆಗ್ಬಿಟ್ಟು ಎಲೆಕ್ಷನ್ ಟೈಮಿಗೆ ಬರ್ತಾರೆ ಅಷ್ಟೇ. ಅದಾದ್ಮೇಲೆ ಯಾರು ಬರೋದಿಲ್ಲ ಈ ಕಡೆ ಅಧಿಕಾರಿಗಳು, ಯಾರು ಬರೋದಿಲ್ಲ. ಎಷ್ಟು ವರ್ಷ ಆಯ್ತು ಕಿತ್ತಾಕಿ? ಇದಕ್ಕೆ 4 ವರ್ಷ ಜಲ್ಲಿ ಹಾಕಿದಷ್ಟೇ. MLA ಎಲೆಕ್ಷನ್ ಜಲ್ಲಿ ಹಾಕಿ ಬಿಟ್ಟಿದೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಯಾರಿಲ್ಲ. ಚರಂಡಿನೂ ಮಾಡಲಿಲ್ಲ, ಎಂತದಿಲ್ಲ, ಬರೀ ಜಲ್ಲಿ ಹಾಕಿದ್ರು. ದೊಡ್ಡಬಿದರಕಲ್ಲು ವಾರ್ಡ್ ತಿಪ್ಪೇನಹಳ್ಳಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ನಿವಾಸಿಗಳಿಂದ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ವಿರುದ್ಧ ನೂರಾರು ನಿವಾಸಿಗಳು ಸೇರಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಿವಾಸಿ ಭವ್ಯ ಮಾತನಾಡಿ, ಚುನಾವಣೆ ಮುಂಚೆ ಆಶ್ವಾಸನೆ ನೀಡಿ ವೋಟು ಹಾಕಿಸಿಕೊಂಡು ಗೆದ್ದು ರಸ್ತೆಗೆ ಜಲ್ಲಿ ಸುರಿದು ಹೋಗಿ ಇಲ್ಲಿಯವರೆಗೂ ಕೂಡ ತಿರುಗಿ ನೋಡಿಲ್ಲ. ರಸ್ತೆಯಲ್ಲಿ ಸುರಿದಿದ್ದ ಜಲ್ಲಿಕಲ್ಲು ರಸ್ತೆಯೆಲ್ಲ ಪೂರಾ ಹರಡಿ ಹೆಂಗಸರು ಮಕ್ಕಳು ಮನೆಯಿಂದ ಆಚೆ ಬರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ತಾರತಮ್ಯ ಅನುಸರಿಸುತ್ತಿರುವ ಯಶವಂತಪುರ ಪ್ರತಿನಿಧಿಸುತ್ತಿರುವ 3 ಸಲ ಶಾಸಕರಾಗಿರುವ ಎಸ್ಟಿ ಸೋಮಶೇಖರ್ ನೇರ ಕಾರಣ ಎಂದು ಆರೋಪಿಸಿದರು. ಸರ್, ಇಲ್ಲಿ 3 ವರ್ಷ ಆಯ್ತು, 2 ವರ್ಷ 8 ತಿಂಗಳಾಯ್ತು ಸರ್ ಇದು ರೋಡ್ ಕಿತ್ತು. ಲಕ್ಷ್ಮೀ ವೆಂಕಟೇಶ್ವರ ಬಡಾವಣೆ ತಿಪ್ಪೇನಹಳ್ಳಿ. ಅವತ್ತಿಂದ ಇವತ್ತವರೆಗೂ ಏನು ಜಲ್ಲಿ ಹಾಕಿ ಹೋಗಿದ್ದಾರೆ ಬಿಟ್ರೆ ಅದ್ರ ಬಗ್ಗೆ ಯಾರು ಏನು ಬಂದಿಲ್ಲ. ಸುತ್ತ ಎಲ್ಲ ರೋಡ್ ಆಗಿದೆ ಸರ್. ಎಲ್ಲಿ ಸುತ್ತಮುತ್ತ ಏನು ಕಿತ್ತಿದ್ರು ಎಲ್ಲ ಕಡೆ ರೋಡ್ ಆಗಿದೆ. ಇದು ಒಂದು ರೋಡ್ ಮಾತ್ರ ಆಗಿಲ್ಲ. ಇದೊಂದು ಲೇಔಟ್ ಅಲ್ಲಿ ಆಗಿಲ್ಲ. ಮಕ್ಕಳೆಲ್ಲ ಸೈಕಲ್ ಅಲ್ಲಿ ಹೋಗುವಾಗ ಬರುವಾಗ ನಾವು 2 ವೀಲರ್ ಅಲ್ಲಿ ತುಂಬಾ ಸಲ ಬಿದ್ದಿದ್ದೀವಿ, ಎಷ್ಟೋ ಸಲ ಎದ್ದಿದ್ದೀವಿ. ಮತ್ತೆ ಸರ್, ಪ್ರೆಗ್ನೆಂಟ್ ಇರ್ಲಿ ಪೇಷಂಟ್ ಇರ್ಲಿ ಯಾರಿಗೂ ಒಂದು ಆಟೋ ಕ್ಯಾಬ್ನು ಬರಲ್ಲ ಸರ್. ಇಲ್ಲಿಗೆ ಮೇನ್ ರೋಡ್ ಅಲ್ಲೇ ಡ್ರಾಪ್ ಮಾಡಿ ಹೋಗ್ತಾರೆ. ಬುಕ್ ಮಾಡಿದ್ರು ಬರಲ್ಲ, ಅಲ್ಲೇ ನಿಲ್ಸಿ ಅಲ್ಲೇ ಬನ್ನಿ ಅಂತಾರೆ. ಸ್ಕೂಲ್ ವ್ಯಾನ್ ಆದ್ರೂ ಅಷ್ಟೇ ತುಂಬಾ ತೊಂದರೆ ಆಗಿದೆ. ಅಟ್ಲೀಸ್ಟ್ ಇದೇನು ಒಂದು ಸ್ವಲ್ಪ ಅವ್ರ ಗಮನ ಹರಿಸಿ ರೋಡ್ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಎಲ್ಲರಿಗೂ ಸಮಸ್ಯೆ ಆಗಿದೆ. ಮೇನ್ ಬೇಕಿರೋದು ಇದೇನೆ, ನೀರು, ರೋಡು ಇದೇ ಬೇಕಿದೆ ಅಲ್ಲ ಸರ್. ಅದನ್ನ ಅವರು ಮೂಲ ಸೌಕರ್ಯನೇ ಒದಗಿಸಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸರ್. ಅದೊಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ಎಲ್ಲ ಕೇಳ್ಬೋದು. ಗೊತ್ತೇ ಇಲ್ಲ ಸರ್, ಅದು ಬೇರೆ ಎಲ್ಲ ಕಡೆ ಆಗಿದೆ ಸರ್. ಇದೇ ಟೈಮಲ್ಲಿ ಸುತ್ತಮುತ್ತ ಎಲ್ಲ ಕಿತ್ತಿದ್ರು ಎಲ್ಲ ಕಡೆ ಆಗಿದೆ. ಎಲ್ಲ ಇದೊಂದು ರೋಡ್ ಬಡಾವಣೆ ಬಿಟ್ಟು ಇನ್ನೆಲ್ಲ ಕಡೆ ಆಗಿದೆ. ಮನವಿನೂ ಕೊಟ್ಟಿದ್ದಾರೆ, ಎಲ್ಲ ತುಂಬಾ ಮಾತಾಡಿದ್ದಾರೆ ಹೋಗಿ. ಪ್ರತಿ ಸಲ ಯಾರು ಬಂದು ಇಲ್ಲಿ ಒಬ್ರು ನೋಡಿದೇ ಇಲ್ಲ ಸರ್, ಯಾರು ಬಂದು ಇಲ್ಲ ಇಲ್ಲಿ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ? 3 ವರ್ಷ ಆಯ್ತು ಸರ್. ಇನ್ನೊಂದು 3 ತಿಂಗಳು ಮೇಗ್ ಬಂದು 3 ವರ್ಷ ಆಗುತ್ತೆ ಸರ್. ಅಧಿಕಾರಿಗಳನ್ನ ಭೇಟಿ ಆಗಿದ್ದೀರಾ? ಮನವಿ ಎಲ್ಲ ಕೊಟ್ಟಿದ್ದಾರೆ ಸರ್. ಎಲ್ಲ ಮುಖಂಡರು ಎಲ್ಲ ಹೋಗಿ ಕೊಟ್ಟಿದ್ದಾರೆ. ಅವರು ಬರ್ತೀವಿ ನೋಡ್ತೀವಿ ಅಂತಾರೆ, ಯಾರು ಬಂದು ಏನು ಕ್ರಮ ತಗೊಂಡಿಲ್ಲ ಸರ್. ಇಲ್ಲಿ ಅಯ್ಯಂಗಾರ್ ಲೇಔಟ್ ನಿವಾಸಿ ನರಸಿಂಹಮೂರ್ತಿ ಮಾತನಾಡಿ, ಓಟಿಗೆ ಬರ್ತಾರೆ, ಗೆದ್ದ ಮೇಲೆ ನೀವು ನಮಗೆ ಓಟ್ ಹಾಕಿಲ್ಲ ಅಂತಾರೆ. ನಮಗೆ ಬೇರೆ ಯಾರದ್ದೂ ತೊಂದರೆ ಇಲ್ಲ. ಶಾಸಕ ಎಸ್ಟಿ ಸೋಮಶೇಖರ್ ನಿಂದಲೇ ನಮಗೆ ತೊಂದರೆ. ಅವರ ಮಲತಾಯಿ ಧೋರಣೆಯೇ ಇದಕ್ಕೆಲ್ಲ ಕಾರಣ. ಇಲ್ಲಿನ ನಿವಾಸಿಗಳೆಲ್ಲ ಸೇರಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಶಾಸಕರ ವಿರುದ್ಧ ದೂರು ಸಲ್ಲಿಸುತ್ತೇವೆ ಎಂದರು. ಸೋಮಶೇಖರನೇ ಪ್ರಾಬ್ಲಮ್. ಅವನು ಬಂದಿದ್ದೆ ನಮ್ಮೂರಿಗೆ 2 ಸತಿ ಸೋತ. ನಾವು ಹೋಗ್ಲಿ ಹಾಳಾಗಿ ಹೋಗ್ಲಿ ಅಂತ ಒಂದು ಸತಿ ಹಾಕಿ ಗೆದ್ದು ಹೋದ. ಆ ಕಡೆಗೆಲ್ಲ ಗೊಬ್ಬರ ಫ್ಯಾಕ್ಟ್ರಿ ತಂದು ಅಲ್ಲಿ ಹಾಕಿ ಗೊಬ್ಬರ ವಾಸನೆ ಎತ್ಕೊಂಡು ಇರೋಕ್ಕಾಗತ್ತಲ್ಲ. ಸಾಲದಕ್ಕೆ ಈ ರೋಡ್ ನೋಡು, ಇಲ್ಲಿ ಬಂದವನು ಎಲ್ಲರ ಮನೆಗೂ ಹೋಗ್ತಾನೆ ಓಟ್ ಹಾಕ್ಸ್ಕೊಳಕ್ಕೆ. ಇಲ್ಲಿ ರೋಡ್ ನೋಡಿ ಏನಿದೆ. ಇದು ನಾವು ಪಂಚಾಯತಿ ಇದ್ದಾಗಲೇ
ಕಾಂಕ್ರೀಟ್ ರೋಡ್ ಹಾಕ್ಸಿದ್ದು ಎಲ್ಲ ಕಿತ್ತಾಕಿಸ್ತಾ 9 ಸತಿ ಕಿತ್ತಾಕ್ಸಿ ಯಾರು ಊಟ ಹಾಕ್ತಾರ ಯಾರು ಓಟ್ ಹಾಕ್ತೀನಿ ಅಂತ ಅಲ್ಗೋತಾನೆ. ಇಲ್ಲಿ ಏನಾಗಬೇಕು? ನಾವು ಕಂದಾಯ ಕಟ್ಟಲ್ವಾ ಟ್ಯಾಕ್ಸ್? ಅವರು ನೀರು ಕಾವೇರಿ ಪೈಪು ಇಲ್ಲಿ ರೋಡಾಗ ಹರ್ಕೊಂಡು ಹೋಗ್ತಾ ಇರ್ತೇವೆ. ಅಲ್ಲಿ ಪೈಪು ನಾನು ಒಬ್ಬನೇ ಈ ರೋಡಾಗ ಹಾಕ್ಸಿರೋದು. ಅದು ಬಂದು ಕಟ್ ಮಾಡಿದ್ರೆ ಅದನ್ನ ನೋಡಿ ನಡೀರಿ. ಕಟ್ ಮಾಡ್ಯಾರ ಅವರು. ಕಟ್ ಮಾಡಿ ದುಡ್ಡು ಹೊಡೆಯೋದು ಎಷ್ಟು ಬೇಕು ಅಷ್ಟು ಮಾಡಿಬಿಟ್ರೆ ನಾವು ಬಡಬಗ್ಗರು ಏನು ಮಾಡಬೇಕು? ನಂದು 5 ಎಕರೆ ಜಮೀನಾಗೆ 2 ಎಕರೆ ರೋಡ್ಗೆ ಹೋಗ್ಯಾನ, ನೈಸ್ ರೋಡ್ಗೆ. ಆಲ್ಟರ್ನೇಟಿವ್ ಜಮೀನು. ಅನ್ನಪೂರ್ಣೇಶ್ವರಿ ಲೇಔಟ್ನ ನಿವಾಸಿ ಸೋಮಶೇಖರ್ ಮಾತನಾಡಿ, ರಸ್ತೆ ಸರಿ ಇಲ್ಲದ ಕಾರಣದಿಂದಾಗಿ ಶಾಲೆಯ ಬಸ್ಗಳು ಇಲ್ಲಿಗೆ ಬರ್ತಾ ಇಲ್ಲ. ವಯಸ್ಸಾದವರಿಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ವಾಹನ ಸವಾರರು ಬಿದ್ದು ಗಾಯಗಳಾಗ್ತಿದ್ದಾವೆ. ಸುತ್ತಲಿನ ಬಡಾವಣೆಗಳಿಗೆ ಕೆಲಸ ಮಾಡಿರುವ ಶಾಸಕರು ನಮ್ಮ ಬಡಾವಣೆಗೆ ಮಲತಾಯಿ ಧೋರಣೆ ತೋರ್ತಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಕ್ಕಪಕ್ಕದಾಗೆಲ್ಲ ಮಾಡೋರಿ. ಈ ರೋಡು ಎಲೆಕ್ಷನ್ ಮುಂಚೆ ಬಂದಿದ್ರು ಹಾಕ್ತಿವಿ ಅಂತ. ಎಲೆಕ್ಷನ್ ಹಾಕಿದ್ಮೇಲೆ ಹಂಗೆ ಬಿಟ್ಬಿಟ್ಟು ಹೋದ್ರು. ಜಲ್ಲಿ ಸುರಿದ್ಬಿಟ್ಟು ಹೋಗ್ಯಾವ್ರಿ. ಎಷ್ಟು ವರ್ಷ ಆಯ್ತು? ಆಗ್ಲೇ 4 ವರ್ಷದ ಮೇಲೆ ಆಯ್ತು. ಎಲೆಕ್ಷನ್ ಮುಂಚೆಗೆ ಕಿತ್ತಿದ್ದು. ಎಲೆಕ್ಷನ್ ಹಾಕ್ತಿವಿ ಅಂದ್ರು. ಓಟ್ ಹಾಕಿಸ್ಕೊಂಡ್ರು ಎಲೆಕ್ಷನ್ ಬಂದಿಲ್ಲ. ಇದನ್ನ ಹಾಕಿಲ್ಲ. ಇದೊಂದು ರಸ್ತೆ ಮಾತ್ರ. ಇದೊಂದು ರಸ್ತೆಗೆ ಅಕ್ಕಪಕ್ಕದಾಗೆಲ್ಲ ಹಾಕ್ಯಾವ್ರಿ. ಏನ್ ಹಾಕಿಲ್ವಾ ಅವ್ರಿಗೆ ಗೊತ್ತಿರ್ಬೇಕು. ರೋಡಿನ ಕಡೆ ಹಾಕ್ಬೇಕಾನೆ. ಮಕ್ಳು ಪರಿ ಎಲ್ಲ ಹೆಂಗ್ ಓಡಾಡ್ತಾರೆ ಹೇಳ್ರಿ? ಮಕ್ಳುಗಳು ಹೆಂಗ್ ಓಡಾಡ್ತಾರೆ ಹೇಳ್ರಿ? ಆಗ್ಲೇ 4 ವರ್ಷದ ಮೇಲಾಯ್ತು. ಹುಡುಗರೆಲ್ಲ ಬೀಳ್ತಾರೆ, ಗಾಡಿಗಳೆಲ್ಲ ಬೀಳ್ತವೆ. ನಾವ್ ಯಾರನ್ನ ಭೇಟಿ ಆಗಕ್ಕಾಗುತ್ತೆ ಸರ್? ಇನ್ನು ಸಮಸ್ಯೆಗೆ ಕೂಡಲೇ ಸ್ಪಂದಿಸಿ ರಸ್ತೆ ಸರಿ ಮಾಡದೇ ಇದ್ದರೆ ಶಾಸಕರ ವಿರುದ್ಧ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ಸಾರ್ವಜನಿಕರು ನೀಡಿದ್ರು.